ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾದಂಥ ಅಂಶ ಏನಪ್ಪ ಅಂದ್ರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಜೀವಶಾಸ್ತ್ರದಲ್ಲಿ ಬರುವಂತಹ ಹೃದಯ, ಮಾನವನ ಹೃದಯ. ಈ ಒಂದು ವಿಡಿಯೋವನ್ನು ನಾವು 3 ಭಾಗಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿವಿ. ಅವು 3 ಭಾಗಗಳು ಯಾವ್ಯಾವಪ್ಪ ಅಂದ್ರೆ, ಒಂದನೆಯ ಭಾಗ ಹೃದಯದ ವಿವರಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಅಂಶಗಳು. ಎರಡನೆಯ ಭಾಗ ಏನಪ್ಪ ಅಂದ್ರೆ ಹೃದಯದ ಚಿತ್ರವನ್ನು ಬಿಡಿಸುವುದು, ನಂತರ ಅದಕ್ಕೆ ಸಂಬಂಧಪಟ್ಟ ಭಾಗಗಳನ್ನು ಗುರುತಿಸೋದು. ಆಮೇಲೆ ವಿಶೇಷವಾಗಿದ್ದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮೂರನೇ ವಿಡಿಯೋದಲ್ಲಿ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಹೃದಯದ ಚಿತ್ರವನ್ನು ಬಿಡಿಸಿದ ಭಾಗಗಳನ್ನು ಏನು ಗುರುತಿಸಿರ್ತಲ್ಲ ಅದನ್ನು ಯಾವ ರೀತಿಯಾಗಿ ಸಲೀಸಾಗಿ ನೀವು ನೆನಪಿಟ್ಟುಕೊಳ್ಳಬಹುದು ಅನ್ನೋದನ್ನು 3ನೇ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತದೆ. ಯಾವ ರೀತಿಯಾಗಿ ತೆಗಿಬೇಕು, ಜೊತೆಗೆ ಅದರ ವಿವರಣೆಯನ್ನು ನೋಡೋಣ. ಮಾನವನ ಹೃದಯ. ನಾವು ಮಾನವನ ಹೃದಯ ಚಿತ್ರವನ್ನು ಬಿಡಿಸ್ಬೇಕಾದ್ರೆ ಭಾಳಷ್ಟು ಅಂಶಗಳನ್ನು ಗಮನಿಸಬೇಕು. ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ. ಫಸ್ಟು ಸಲೀಸಾಗಿ ಚಿತ್ರವನ್ನು ನೀವು ಬಿಡಿಸ್ಬೇಕಿತ್ತಂದ್ರೆ ಯಾವ ರೀತಿಯಾಗಿ ಬಿಡಿಸ್ಬೇಕು? ಹೃದಯನ ನೋಡ್ರಿ, ಗಮನ ಇಟ್ಕೊರಿ. ಈ ರೀತಿಯಾಗಿ ಮೊದಲ ಒಂದು ಸ್ಕೆಚ್ಚನ್ನು ನೀವು ಹಾಕ್ಕೊಂಡಿದ್ದಾತಪ್ಪ ಅಂದ್ರೆ ನಿಮಗೆ ಹೃದಯದ ಒಂದು ಸ್ಪಷ್ಟವಾದ ಚಿತ್ರಣ ಕಾಣ್ತದೆ. ಈಗ ಈ ಹೃದಯದ ಒಂದು ಸ್ಕೆಚ್ಚನ್ನು ನೋಡಿರಿ, ಅದರ ಭಾಗಗಳನ್ನು ಗುರುತಿಸೋಣ. ಯಾವ ರೀತಿಯಾಗಿ ಅದರ ಭಾಗಗಳು ಅದಾವ ಅನ್ನೋದ್ರ ಬಗ್ಗೆ ಗುರುತಿಸೋಣ. ಇದೇನದು? ಪುಪ್ಪುಸಕ ಅಭಿಧಮನಿ. ಪುಪ್ಪುಸಕ ಅಭಿಧಮನಿ. ಪುಪ್ಪುಸಕ ಅಭಿಧಮನಿ. ಪುಪ್ಪುಸಕ ಅಭಿಧಮನಿಗಳು. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಮೇಲ್ಗಡೆದು. ಇದು ಹೊರಗೆ ಹೋಗುವಂಥ ಮಾರ್ಕ್ ಅದ. ಇದಕ್ಕೆ ನಾವು ಏನಂತಂದ್ರೆ ಈ ಒಂದು ಭಾಗಕ್ಕೆ ಪುಪ್ಪಸಕ ಅಪಧಮನಿ ಅಂತ ಹೇಳ್ತೀವಿ ನಾವು. ಏನಿದು? ಪುಪ್ಪುಸಕ ಅಪಧಮನಿ. ಅಪಧಮನಿಗಳು. ನೆಕ್ಸ್ಟ್ ಇಲ್ಲಿ ಏನು ಒಳಗೆ ಎಂಟ್ರಿ ಆಗ್ತದಲ್ಲ ಬ್ಲಡ್ಡು, ಈ ಒಂದು ಭಾಗಕ್ಕೆ ನಾವೇನು ಕರಿತೀವಿ ಅಂದ್ರೆ ಎಡ ಹೃತ್ಕರ್ಣ. ಏನಿದು? ಎಡ ಹೃತ್ಕರ್ಣ. ಈ ಒಂದು ಭಾಗಕ್ಕೆ ಎಡ ಹೃತ್ಕರ್ಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಂದ ಏನು ಬ್ಲಡ್ ತಳಗಿನವನ್ನು ಚೇಂಬರಲ್ಲಿ ಬರ್ತದಲ್ಲ, ಈ ಒಂದು ಚೇಂಬರ್ಗೆ ಏನಂತ ಕರಿತೀವಿ ಅಂದ್ರೆ ಎಡ ಹೃತ್ಕಕ್ಷಿ. ಎಡ ಹೃತ್ಕುಕ್ಷಿ ಅಂಥೇಳಿ ನಾವು ಕರಿತೀವಿ. ಅದಾದಮೇಲೆ ಇದೇನು ಭಾಗ ಅದಲ್ಲ, ಮಧ್ಯದಲ್ಲಿ ಗ್ಯಾಪ್ ಇರುವಂಥ ಭಾಗ, ಈ ಒಂದು ಭಾಗಕ್ಕೆ ನಾವೇನು ಕರಿತೀವಿ ಅಂದ್ರೆ, ಈ ಒಂದು ಭಾಗಕ್ಕೆ ನಾವು ಸೆಪ್ಟಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೆಪ್ಟಮ್ ಅಂದ್ರೆ ವಿಭಜಿಸುವ ಭಿತ್ತಿ. ನೆಕ್ಸ್ಟ್ ಈ ಕಡೆ ಬಂದಾಗ ಮೇಲ್ಗಡೆ ಭಾಗದಲ್ಲಿ ಇಲ್ಲೇನು ಎಂಟ್ರಿ ಆಗ್ತದಲ್ಲ, ಇದಕ್ಕೆ ನೀಚ ಅಭಿಧಮನಿ ಅಂತ ಹೇಳ್ತೀವಿ ನಾವು. ಯಾವುದಂದ್ರೆ ನೀಚ ಅಭಿಧಮನಿ.
ನೆಕ್ಸ್ಟ್ ಇದೇನು ಭಾಗ ಬರ್ತದಲ್ಲ, ಈ ಒಂದು ಭಾಗಕ್ಕೆ ಬಲ ಹೃತ್ಕಕ್ಷಿ, ಬಲ ಹೃತ್ಕುಕ್ಷಿ. ಆಮೇಲೆ ಇಲ್ಲಿ ಏನು ಭಾಗ ಅದಲ್ಲ, ಈ ಒಂದು ಭಾಗಕ್ಕೆ ಬಲ ಹೃತ್ಕರ್ಣ, ಬಲ ಹೃತ್ಕರ್ಣ. ಆಮೇಲೆ ಮೇಲೇನದಲ್ಲ, ಇದು ಉಚ್ಚ ಅಭಿಧಮನಿ, ಉಚ್ಚ ಅಭಿಧಮನಿ. ಸೊ ಇಲ್ಲಿ ಮೇಲ್ಗಡೆ ಏನು ಬರ್ತದಲ್ಲ, ಈ ಒಂದು ಭಾಗಕ್ಕೆ ಮಹಾಪಧಮನಿ, ಈ ಒಂದು ಭಾಗಕ್ಕೆ ಮಹಾಪಧಮನಿ. ಸೊ ಈ ರೀತಿಯಾಗಿ ನಾವು ಹೃದಯವನ್ನು ನೋಡ್ಬೋದು. ಈಗ ಈ ಹೃದಯ ಬಗ್ಗೆ ನಿಮಗೆ ಹೇಳ್ಬೇಕಿತ್ತಂದ್ರೆ ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ, SSLC ಯಾರು ಓದ್ತಿದ್ದೀರಲ್ಲ ಅಂಥವ್ರಿಗೆ ಇದು ಮಾನವನ ಹೃದಯ ನಿಮಗೆ ಭಾಳಷ್ಟು ಚಿತ್ರವನ್ನು ಕೇಳ್ಯಾರ. ಆಮೇಲೆ ಅಗದಿ ಸಲೀಸಾಗಿರುವಂಥ ಸುಗಮವಾಗಿರುವಂಥ ಒಂದು ಚಿತ್ರ ಇದು. ಇದರಲ್ಲಿ ನಿಮಗೆ ಏನಪ್ಪ ಅಂದ್ರೆ ಭಾಗಗಳು ಯಾವ ರೀತಿ ಗುರುತಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಗುರುತಿಸಿ ತೋರಿಸಿದ್ದೀನಿ. ಆಮೇಲೆ ಚಿತ್ರ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನಾನು ನಿಮ್ಗೆ ಬಿಡಿಸಿ ತೋರಿಸಿದ್ದೀನಿ. ಈಗ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಹೆಂಗೆ ಬರೆಯೋದು, ಸೊ ಎಕ್ಸ್ಪ್ಲನೇಷನ್ ಬರಿಬೇಕಿತ್ತ ಯಾವ ರೀತಿಯಾಗಿ ಬರಿಬೇಕು. ಈಗ ನಮ್ಮ ದೇಹ ಅದು ಏನು, ಇದು ಎಡಗಡೆ, ಇದು ಬಲಗಡೆ. ಸೊ ಎಡಗಡೆದ ಎಡ ಹೃತ್ಕರ್ಣ ನೀವು ನಾನು ನೋಡ್ತಾ ಇದ್ದೀರಿ, ಇದು ನನ್ನ ಹಾರ್ಟ್ ನಮ್ಮ ದೇಹದ ಯಾವ ಭಾಗದಲ್ಲಿ ಇರ್ತೈತಿ, ಸೀದಾ ಆಬ್ಲಿಕ್ ವಿನ್ ಪೊಸಿಷನ್ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನಮ್ಮ ಏನು ಶ್ವಾಸಕೋಶ ಬರ್ತದಲ್ಲ ಎರಡೂ ಭಾಗ, ಅದರ ಮಧ್ಯದಲ್ಲಿ ಈ ಭಾಗದಲ್ಲಿ ನಮಗೆ ಹೃದಯ ಬರ್ತೈತಿ. ಹಾಗಾಗಿ ಈ ಭಾಗಕ್ಕೆ ನಾವು ಎಡ ಬದಿ, ಈ ಕಡೆ ಬಲ ಬದಿ ಅಂತ ಹೇಳ್ತೀವಿ. ನಮ್ಮ ಹೃದಯ ನಮಗೆ ಒಂದು ಯಾವ ರೀತಿ ವರ್ಕ್ ಆಗ್ತದೆ ಅಂದ್ರೆ ಪಂಪ್ ರೀತಿ ವರ್ಕ್ ಆಗ್ತದೆ. ನಮ್ಮ ದೇಹದೊಳಗೆ ಹೃದಯವು ಪಂಪ್ ರೀತಿ ವರ್ಕ್ ಆಗ್ತದೆ. ಆಮೇಲೆ ಮಾನವನ ಹೃದಯವು 4 ಕೋಣೆಗಳನ್ನು ಹೊಂದ್ಯದ. ಎಷ್ಟು? 4 ಕೋಣೆಗಳನ್ನು ಹೊಂದ್ಯದ. ಆಮೇಲೆ ನಾವು ಸರೀಸೃಪಗಳಿರ್ಬೋದು, ಸರೀಸೃಪಗಳಿರುವಂಥ ಪ್ರಾಣಿಗಳಲ್ಲಿ 3 ಚೇಂಬರ್ ಇರುವಂಥ 3 ಕೋಣೆಗಳಿರುವ ಹೃದಯ ಇರ್ತೈತಿ. ಮೀನಿನಲ್ಲಿ 2 ಕೋಣೆ ಇರುವ ಹೃದಯ ಇರ್ತೈತಿ. ಈಗ ನೀವು ಮೀನಿನಲ್ಲಿ ನೀವು ತೊಗೊಂಡಿದ್ದಾತಪ್ಪ ಅಂದ್ರೆ ರಕ್ತವು ದೇಹದ ಒಂದೇ ಬಾರಿ ಅದು ಏನೈತಿ ಚಲಿಸ್ತದ. ಬಟ್ ನಾವು ಮಾನವನಲ್ಲಿ ನೋಡಿದ್ರೆ 4 ಏನೋ ಕೋಣೆಗಳಿರುವ ಹೃದಯದಲ್ಲಿ ನಾವು ಮಾನವನನ್ನು ನೋಡಿದ್ರೆ ಮನುಷ್ಯನ ದೇಹದಲ್ಲಿ ಹೃದಯದಲ್ಲಿ 2 ಬಾರಿ ರಕ್ತ ಪರಿಚಲನೆ ಆಗ್ತದಂತ. ಅದಕ್ಕೆ ಇಮ್ಮಡಿ ರಕ್ತ ಪರಿಚಲನೆ ಅಂತ ಹೇಳ್ತೀವಿ ನಾವು, ಇಮ್ಮಡಿ ರಕ್ತ ಪರಿಚಲನೆ. ಈಗ ಬರ್ರಿ ಈ ಡಯಾಗ್ರಾಮ್ ಕಡೆ ನೋಡ್ರಿ, ಈಗ ಹೃದಯದ ಚಿತ್ರ ಯಾವ ರೀತಿಯಾಗಿ ಇರ್ತದ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನು ಒಳ ಬರ್ತದಲ್ಲ ಇದು ಶುದ್ಧ ರಕ್ತ. ಯಾವುದು? ಪುಪ್ಪಸಕ ಅಭಿಧಮನಿಯ ಮುಖಾಂತರ ಏನು ಬರ್ತದಲ್ಲ, ಎಡ ಹೃತ್ಕರ್ಣದೊಳಗೆ ಏನು ಬರ್ತದಲ್ಲ ಅದು ಶುದ್ಧ ರಕ್ತ. ಶುದ್ಧ ರಕ್ತ ಅಂದ್ರೆ ಏನು? ಆಕ್ಸಿಜನನ್ನು ಹೊಂದಿದಂಥ ರಕ್ತ. ಸೊ ಈ ಶುದ್ಧ ರಕ್ತ ಎಡ ಹೃತ್ಕರ್ಣದಲ್ಲಿ ಬರ್ತದ. ಇಲ್ಲಿ ಬಂದಾಗ ಆ ಎಡ ಹೃತ್ಕರ್ಣ ಉಬ್ಬುತ್ತದ. ಅದಾದಮೇಲೆ ಇದು ಉಬ್ಬಿದ ತಕ್ಷಣ ಇಲ್ಲಿ ರಕ್ತ ಏನಕೈತಿ ಸ್ಟೋರೇಜ್ ಆಗ್ತದ, ಅಂದ್ರೆ ಸಂಗ್ರಹಣ ಆಗ್ತದ. ಅದಾದಮೇಲೆ ಇದು ಯಾವಾಗ ಕುಗ್ತದಲ್ಲ ಈ ಚೇಂಬರ್ ಮುಖಾಂತರ ಎಡ ಹೃತ್ಕಕ್ಷಿಗೆ ಇಲ್ಲಿ ಬಂದು ಏನು ಆ ರಕ್ತ ಶೇಖರಣೆ ಆಗ್ತದೆ. ಇಲ್ಲಿ ಸ್ವಲ್ಪ ದಪ್ಪಾದ ಭಿತ್ತಿ ಇರೋದಕ್ಕೋಸ್ಕರ ಅದು ಜೋರಾಗಿ ಪ್ರೆಷರ್ದಿಂದ ಜೋರಾಗಿ ಪ್ರೆಸ್ ಮಾಡೋದ್ರಿಂದ ಒತ್ತಡದಿಂದ ಇಲ್ಲಿ ಇರುವಂಥ ಭಾಗ ಏನಕೈತಿ ಮುಂದೆ ನೆಕ್ಸ್ಟ್ ಯಾವುದು ಬಲ ಹೃತ್ಕರ್ಣಕ್ಕೆ ಬರ್ತದ. ಬಲ ಹೃತ್ಕರ್ಣಕ್ಕೆ ಬರ್ತದ. ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿಗೆ ಬರ್ತದ. ಬಲ ಹೃತ್ಕಕ್ಷಿದಿಂದ ಪುಪ್ಪಸಕ ಅಪಧಮನಿಯ ಮುಖಾಂತರ ಏನಾಗ್ತದ ರಕ್ತವು ನಮ್ಮ ದೇಹಕ್ಕೆ ಚಲಿಸ್ತದ. ಈಗೇನಿದು ಮಾರ್ಕೊಟ್ಟದಲ್ಲ ಪುಪ್ಪಸಕ ಅಪಧಮನಿಯ ನಿಮ್ಮ ಮಾರ್ಕೊಟ್ಟದಲ್ಲ ಹೊರಗೆ ಹೋಗೋದು, ಅದು ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಹೋದಂಥ ರಕ್ತ ಅದು. ಆಮೇಲೆ ಒಳಗಡೆ ಏನದಲ್ಲ ಅದು ಆಕ್ಸಿಜನನ್ನು ತೆಗೆದುಕೊಂಡಂತಹ ರಕ್ತ. ಈಗ ನಾನು ನಿಮಗೆ ಹೇಳ್ಬೇಕಂದ್ರೆ ಇದು ಪುಪ್ಪಸಕ ಅಪಧಮನಿ ಏನು ಮಾಡ್ತೈತಿ, ನಮ್ಮ ಶ್ವಾಸಕೋಶ ಕನೆಕ್ಟ್ ಇರ್ತೈತಿ. ಇದು ಹೃದಯ ಅಂತಿಲ್ಲ, ನಮ್ಮ ಭಾಗ ಐತಲ್ಲ, ನೆಕ್ಸ್ಟ್ ಮೇಲೆ ಶ್ವಾಸಕೋಶ ಇರ್ತದೆ. ಶ್ವಾಸಕೋಶ ಕನೆಕ್ಟ್ ಇದ್ದು ಅಲ್ಲಿಂದ ಏನಾಕೈತಿ ಆಕ್ಸಿಜನನ್ನು ಪುಪ್ಪಸಕ ಅಭಿಧಮನಿಗಳ ಮುಖಾಂತರ ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಪುಪ್ಪಸಕ ಅಪಧಮನಿಗಳ ಮುಖಾಂತರ ಹೊರ ಹಾಕುವಂಥ ಕೆಲಸವನ್ನು ಮಾಡ್ತದ. ಆಮೇಲೆ ಇದೇನದಲ್ಲ ಸೆಪ್ಟಮ್ ಅಂತ ಹೇಳ್ತೀವಿ. 2 ಭಾಗವನ್ನು ಯಾವುದು ಚೇಂಬರನ್ನು ಅಥವಾ ಕೋಣೆಯನ್ನು ಬೇರ್ಪಡಿಸುವಂಥ ಒಂದು ಭಾಗ, ಇದಕ್ಕೆ ಸೆಪ್ಟಮ್ ಅಂತ ಹೇಳ್ತೀವಿ. ವಿಶೇಷವಾಗಿ ಈ ಎಡ ಹೃತ್ಕರ್ಣದಿಂದ ಎಡ ಹೃತ್ಕಕ್ಷಿಗೆ ಹೃದಯವು ಸಂಚರಿಸುವಾಗ ಯಾವಾಗಲೂ ಹಿಮ್ಮುಖವಾಗಿ ಅದು ಸಂಚರಿಸುವುದಿಲ್ಲ. ಯಾಕಂದ್ರೆ
ಈ ಕೋಣೆಗಳು ಒಂದ್ಸಲ ರಕ್ತ ಮುಂದೆ ಬಂತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಆ ಕೋಣೆ ಬ್ಲಾಕ್ ಆಗ್ತದ. ಹಾಗಾಗಿ ಪುಪ್ಪಸಕ ಅಭಿಧಮನಿ ಮುಖಾಂತರ ಆಕ್ಸಿಜನ್ ಇರುವಂಥ ರಕ್ತವು ನಮ್ಮ ದೇಹದಂದ್ರೆ ಹಾರ್ಟಲ್ಲಿ ಸಂಚರಿಸಿ ಅಲ್ಲಿಂದ ಎಡ ಹೃತ್ಕಕ್ಷಿ ಬರ್ತದೆ. ಎಡ ಹೃತ್ಕಕ್ಷಿಯಿಂದ ಜೋರಾದ ಒಂದು ಒತ್ತಡದಲ್ಲಿ ಒಳಪಟ್ಟು ಇಲ್ಲಿಂದ ಬಲ ಹೃತ್ಕರ್ಣಕ್ಕೆ ಬರ್ತದೆ. ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿಗೆ ಯಾವುದು ರಕ್ತವು ಪರಿಚಲನೆ ಆಗ್ತದೆ. ಇಲ್ಲಿಂದ ಪುಪ್ಪಸಕ ಅಪಧಮನಿಗಳ ಮುಖಾಂತರ ಶ್ವಾಸಕೋಶಕ್ಕೆ ಹೋಗ್ತದೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸತತವಾಗಿ ಆಗ್ತಿರ್ತದೆ. ಇಲ್ಲಿಗೆ ಈ ಒಂದು ಕಾನ್ಸೆಪ್ಟನ್ನು ನಾನು ಸ್ಟಾಪ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಹೃದಯದ ಚಿತ್ರವನ್ನು ಬಿಡಿಸೋದು ಹಾಗೂ ಅದಕ್ಕೆ ಸಂಬಂಧಪಟ್ಟ ಭಾಗವನ್ನು ಗುರುತಿಸೋದನ್ನು ನೀವು ನೋಡ್ಕೊಂಡ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ನೀವು ಅದನ್ನು ನೋಡಬಹುದು.